ಬಾಯಿ ತೆಗೆದ್ರೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಮಾತಿಗೆ ಅಂಬೇಡ್ಕರ್ ಅವ್ರನ್ನ ಉದ್ಗರಿಸುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಮುಸ್ಲಿಮರ ರಿಸರ್ವೇಷನ್ ತೆಗೆದುಕೊಂಡು ಬರುವಂಥ ಬಿಲ್ಲನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಿ ತಯಾರು ಮಾಡಿದ್ದಾರೆ. ಅದನ್ನು ಪಾಸ್ ಮಾಡೋಕ್ಕೂ ಕೂಡ ಅವರಲ್ಲಿ ಇವತ್ತು ಸಂಖ್ಯಾಬಲ ಐತೆ, ಅದನ್ನು ಪಾಸ್ ಮಾಡೋಕ್ಕೆ ಕೂಡ ತಯಾರಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದವರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬೇಕು ಬೇಡ ಅಂಥೇಳಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲರೂ, ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕೂಡ ಇದ್ದರು, ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಮೆಂಬರ್ಸ್. ಅವರೆಲ್ಲರೂ ಕೊಟ್ಟ ರಿಪೋರ್ಟಿನ ಪ್ರಕಾರ ಅಲ್ಪಸಂಖ್ಯಾತರಿಗೆ ಅಥವಾ ಧರ್ಮ ಆಧಾರಿತ ರಿಸರ್ವೇಷನ್ ಈ ದೇಶದಲ್ಲಿ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅದು ಕೇವಲ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದವರಿಗೆ ರಿಸರ್ವೇಷನ್ ಬೇಕು. ಅದು ಕೂಡ ಜಾತಿ ನಡುವೆ ಮತ್ತು ಮನುಷ್ಯರ ನಡುವೆ ಏನು ಡಿಫ್ರೆನ್ಸಸ್ ಐತಿ, ಆ ಡಿಫ್ರೆನ್ಸಸ್ ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಕೆಲವು ವರ್ಷಗಳ ಕಾಲ ರಿಸರ್ವೇಷನ್ ಇರಬೇಕಾಗ್ತೈತೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದರು. ಆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ, ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಾನೂನನ್ನು ತೆಗೆದುಕೊಂಡು ಬರಬೇಕಂತ ಮಾಡೈತಿ ಮುಸ್ಲಿಮರ ರಿಸರ್ವೇಷನ್ಗೆ. ಇದು ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಮರನ್ನು ಓಲೈಸುವ ರಾಜಕಾರಣ, ಇದ್ರ ಬಿಟ್ಟು ಮತ್ತೇನೂ ಇಲ್ಲ. ಇದ್ರ ಬಗ್ಗೆ ಅಂಬೇಡ್ಕರ್ ಅವರು ಸಂವಿಧಾನದ ಏನು ರಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇ ಮಾತುಕತೆ ಆಯಿತು. ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಭಾಗವಹಿಸಿದಂಥ ಮಹಾನುಭಾವರು ಇದ್ರ ಬಗ್ಗೆ ಹೇಳಿದರು, ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಭಾಳ ದಿನ ನಡೆದೈತಿ, ಅದು ಇನ್ಮೇಲೆ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಎರಡು ದೇಶಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈ ಕಾನೂನನ್ನು ಅವ್ರು ತೆಗೆದುಕೊಂಡು ಏನು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಸದನದ ಒಳಗೆ ಮತ್ತು ಸದನದ ಹೊರಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ. ಕೋರ್ಟ್ ಮೊರೆಯನ್ನು ಕೂಡ ಹೋಗ್ತೇವೆ. ಬಾಯಿ ತೆಗೆದ್ರೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಮಾತಿಗೆ ಅಂಬೇಡ್ಕರ್ ಅವ್ರನ್ನ ಉದ್ಗರಿಸುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಮುಸ್ಲಿಮರ ರಿಸರ್ವೇಷನ್ ತೆಗೆದುಕೊಂಡು ಬರುವಂಥ ಬಿಲ್ಲನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಿ ತಯಾರು ಮಾಡಿದ್ದಾರೆ. ಅದನ್ನು ಪಾಸ್ ಮಾಡೋಕ್ಕೂ ಕೂಡ ಅವರಲ್ಲಿ ಇವತ್ತು ಸಂಖ್ಯಾಬಲ ಐತೆ, ಅದನ್ನು ಪಾಸ್ ಮಾಡೋಕ್ಕೆ ಕೂಡ ತಯಾರಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದವರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬೇಕು ಬೇಡ ಅಂಥೇಳಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲರೂ, ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕೂಡ ಇದ್ದರು, ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಮೆಂಬರ್ಸ್. ಅವರೆಲ್ಲರೂ ಕೊಟ್ಟ ರಿಪೋರ್ಟಿನ ಪ್ರಕಾರ ಅಲ್ಪಸಂಖ್ಯಾತರಿಗೆ ಅಥವಾ ಧರ್ಮ ಆಧಾರಿತ ರಿಸರ್ವೇಷನ್ ಈ ದೇಶದಲ್ಲಿ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅದು ಕೇವಲ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದವರಿಗೆ ರಿಸರ್ವೇಷನ್ ಬೇಕು. ಅದು ಕೂಡ ಜಾತಿ ನಡುವೆ ಮತ್ತು ಮನುಷ್ಯರ ನಡುವೆ ಏನು ಡಿಫ್ರೆನ್ಸಸ್ ಐತಿ, ಆ ಡಿಫ್ರೆನ್ಸಸ್ ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಕೆಲವು ವರ್ಷಗಳ ಕಾಲ ರಿಸರ್ವೇಷನ್ ಇರಬೇಕಾಗ್ತೈತೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದರು. ಆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ, ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಾನೂನನ್ನು ತೆಗೆದುಕೊಂಡು ಬರಬೇಕಂತ ಮಾಡೈತಿ ಮುಸ್ಲಿಮರ ರಿಸರ್ವೇಷನ್ಗೆ. ಇದು ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಮರನ್ನು ಓಲೈಸುವ ರಾಜಕಾರಣ, ಇದ್ರ ಬಿಟ್ಟು ಮತ್ತೇನೂ ಇಲ್ಲ. ಇದ್ರ ಬಗ್ಗೆ ಅಂಬೇಡ್ಕರ್ ಅವರು
ಸಂವಿಧಾನದ ಏನು ರಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇ ಮಾತುಕತೆ ಆಯಿತು. ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಭಾಗವಹಿಸಿದಂಥ ಮಹಾನುಭಾವರು ಇದ್ರ ಬಗ್ಗೆ ಹೇಳಿದರು. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಭಾಳ ದಿನ ನಡೆದೈತಿ, ಅದು ಇನ್ಮೇಲೆ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ 2 ದೇಶಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈ ಕಾನೂನನ್ನು ಅವ್ರು ತೆಗೆದುಕೊಂಡು ಏನು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಸದನದ ಒಳಗೆ ಮತ್ತು ಸದನದ ಹೊರಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ. ಕೋರ್ಟ್ ಮೊರೆಯನ್ನು ಕೂಡ ಹೋಗ್ತೇವೆ. ಬಾಯಿ ತೆಗೆದ್ರೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಮಾತಿಗೆ ಅಂಬೇಡ್ಕರ್ ಅವ್ರನ್ನ ಉದ್ಗರಿಸುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಮುಸ್ಲಿಮರ ರಿಸರ್ವೇಷನ್ ತೆಗೆದುಕೊಂಡು ಬರುವಂಥ ಬಿಲ್ಲನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಿ ತಯಾರು ಮಾಡಿದ್ದಾರೆ. ಅದನ್ನು ಪಾಸ್ ಮಾಡೋಕ್ಕೂ ಕೂಡ ಅವರಲ್ಲಿ ಇವತ್ತು ಸಂಖ್ಯಾಬಲ ಐತಿ, ಅದನ್ನು ಪಾಸ್ ಮಾಡೋಕ್ಕೆ ಕೂಡ ತಯಾರಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದವರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬೇಕು ಬೇಡ ಅಂಥೇಳಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲರೂ, ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕೂಡ ಇದ್ದರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್. ಅವರೆಲ್ಲರೂ ಕೊಟ್ಟ ರಿಪೋರ್ಟಿನ ಪ್ರಕಾರ ಅಲ್ಪಸಂಖ್ಯಾತರಿಗೆ ಅಥವಾ ಧರ್ಮ ಆಧಾರಿತ ರಿಸರ್ವೇಷನ್ ಈ ದೇಶದಲ್ಲಿ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅದು ಕೇವಲ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದವರಿಗೆ ರಿಸರ್ವೇಷನ್ ಬೇಕು. ಅದು ಕೂಡ ಜಾತಿ ನಡುವೆ ಮತ್ತು ಮನುಷ್ಯರ ನಡುವೆ ಏನು ಡಿಫ್ರೆನ್ಸಸ್ ಐತಿ, ಆ ಡಿಫ್ರೆನ್ಸಸ್ ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಕೆಲವು ವರ್ಷಗಳ ಕಾಲ ರಿಸರ್ವೇಷನ್ ಇರಬೇಕಾಗ್ತೈತೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದರು. ಆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ, ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಾನೂನನ್ನು ತೆಗೆದುಕೊಂಡು ಬರಬೇಕಂತ ಮಾಡೈತಿ ಮುಸ್ಲಿಮರ ರಿಸರ್ವೇಷನ್ಗೆ. ಇದು ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಮರನ್ನು ಓಲೈಸುವ ರಾಜಕಾರಣ, ಇದ್ರ ಬಿಟ್ಟು ಮತ್ತೇನೂ ಇಲ್ಲ. ಇದ್ರ ಬಗ್ಗೆ ಅಂಬೇಡ್ಕರ್ ಅವರು ಸಂವಿಧಾನದ ಏನು ರಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇ ಮಾತುಕತೆ ಆಯಿತು. ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಭಾಗವಹಿಸಿದಂಥ ಮಹಾನುಭಾವರು ಇದ್ರ ಬಗ್ಗೆ ಹೇಳಿದರು. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಭಾಳ ದಿನ ನಡೆದೈತಿ, ಅದು ಇನ್ಮೇಲೆ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ 2 ದೇಶಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈ ಕಾನೂನನ್ನು ಅವ್ರು ತೆಗೆದುಕೊಂಡು ಏನು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಸದನದ ಒಳಗೆ ಮತ್ತು ಸದನದ ಹೊರಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ. ಕೋರ್ಟ್ ಮೊರೆಯನ್ನು ಕೂಡ ಹೋಗ್ತೇವೆ.